ನಮಸ್ಕಾರ. ಗ್ರಾಮೀಣ ಭಾರತಿ ಪ್ರತಿಯೊಬ್ಬ ಕೇಳುಗರಿಗೂ ಮುದ ನೀಡುವ ಈ ಸುಂದರ ಸಮಯದ ಹೆಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತ. ಆರೋಗ್ಯ ಎಂದರೆ ಕೇವಲ ನಮ್ಮ ದೇಹವಷ್ಟೇ ಅಲ್ಲ, ನಾವು ಬದುಕುವ ಈ ಪರಿಸರ ಕೂಡ. ಪರಿಸರ ಸ್ವಚ್ಛವಾಗಿದ್ದರೆ ನಮ್ಮ ಆರೋಗ್ಯವೂ ಹಸನಾಗಿರುತ್ತದೆ. ಇದೇ ಕುರಿತು ವಿಶೇಷ ಮಾಹಿತಿ ನೀಡಲು ಇಂದಿನ ನಮ್ಮ ಹೆಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ಭಾಗವಹಿಸುತ್ತಿದ್ದಾರೆ ಗಂಗಾವತಿಯ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಸುಲೋಚನಾ ಚಿನಿವಾಲರವರು. ಇಂದು ಡಾಕ್ಟರ್ ಸುಲೋಚನಾ ಅವರು ಪರಿಸರ ಜಾಗೃತಿ ಹಾಗೂ ನಮ್ಮ ಆರೋಗ್ಯದ ನಡುವಿನ ನಿಕಟ ಸಂಬಂಧದ ಕುರಿತು ಮಹತ್ವದ ವಿಚಾರಗಳನ್ನ ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಡಮಾಡದೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸುಲೋಚನಾ ಚಿನಿವಾಲರವರನ್ನ ಗೌರವದಿಂದ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಮೇಡಮ್. ಎಲ್ಲರಿಗೂ ವಂದನೆಗಳು. ಗ್ರಾಮೀಣ ಭಾರತಿ ಕೇಳುಗರಿಗೆಲ್ಲ ಹೃತ್ಪೂರ್ವಕ ವಂದನೆಗಳು. ವಿಶ್ವ ಪರಿಸರ ದಿನ ಪ್ರತಿ ವರ್ಷ ಜೂನ್ 5 ಪರಿಸರ ದಿನವೆಂದು ಆಚರಿಸಲು ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿದ್ದು 1974ರಿಂದ. ಅಂದರೆ ಇಂದಿಗೆ 52 ವರ್ಷಗಳಾದವು. ಆದರೆ ಇದನ್ನು ನಾವು ಆಚರಣೆಗೆ ತಂದಿದ್ದೇವೆ ಎಂದು ಆತ್ಮಾವಲೋಕನ ಮಾಡಿಕೊಂಡಾಗ ನಾವು ಅತಿ ಬುದ್ಧಿಜೀವಿಗಳೆಂದು ಅಂದುಕೊಂಡು ನಿರಂತರ ಪರಿಸರಕ್ಕೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದೇವೆ. ಆಧುನಿಕ ವಿಧಾನಗಳ ಅಳವಡಿಕೆ, ಕೈಗಾರಿಕರಣ, ಬಹುಮಹಡಿ ಕಟ್ಟಡಗಳ ನಿರ್ಮಾಣ, ಸಾರಿಗೆ ಸುಧಾರಣೆಗಾಗಿ ರಸ್ತೆ ಬದಿಯ ಗಿಡಗಳ ನಾಶ, ಕೈಗಾರಿಕರಣ ಮಾಡಿ ಕಾರ್ಖಾನೆಗಳ ತ್ಯಾಜ್ಯ ನದಿಗಳಿಗೆ ಹರಿಯ ಬಿಡುವುದು, ಕುಡಿಯೋ ನೀರು ಕಲುಷಿತಗೊಳಿಸುವುದು, ಅವುಗಳಿಂದ ಬರುವ ಕಾರ್ಖಾನೆಗಳಿಂದ ಬರುವ ಹೊಗೆ, ಅತಿಯಾದ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಹಾಗೂ ಹಸಿರು ಅನಿಲಗಳ ಉತ್ಪಾದನೆ ಗಾಳಿಯಲ್ಲಿ ಸೇರಿ ವಾಯು ಮಾಲಿನ್ಯ. ಹಬ್ಬ ಹರಿದಿನಗಳ ಆಚರಣೆಯ ನೆಪದಲ್ಲಿ ಡಿಜೆ ಬಳಸುವುದಲ್ಲದೆ ಪಟಾಕಿ ಸಿಡಿಸುವುದು, ಕರ್ಕಶವಾದ ಧ್ವನಿಯಿಂದ ವಾಯು ಮಾಲಿನ್ಯ. ಇನ್ನು ನೀರಾವರಿಗಾಗಿ ಅರಣ್ಯ ನಾಶ ಮಾಡಿ ಅಣೆಕಟ್ಟುಗಳ ನಿರ್ಮಾಣ. ನಮ್ಮ ರೈತರು ಹೆಚ್ಚಿನ ಹಣ ಗಳಿಸುವ ಆಸೆಯಿಂದ ಕ್ರಿಮಿನಾಶಕ ಮತ್ತು ರಸಗೊಬ್ಬರಗಳನ್ನು ಬಳಕೆ ಮಾಡಿ ಭೂಮಿಯನ್ನು ಬಂಜರುಗೊಳಿಸುತ್ತಿರುವುದು, ಆಹಾರ ಕಲುಷಿತವಾಗಿ ಈ ಒಂದು ಸಿಂಪರಣೆಯಿಂದ ಬೆಳೆದ ಆಹಾರ ಕಲುಷಿತವಾಗಿ ಅನೇಕ ಕ್ಯಾನ್ಸರ್ ಮುಂತಾದ ರೋಗಗಳಿಗೆ ನಾಂದಿಯಾಗುತ್ತಿದೆ. ವೈಜ್ಞಾನಿಕ ಸಂಶೋಧನೆಗಳಾಗಿ ಬಳಸುವ ಉಪಕರಣಗಳು ಆಕಾಶಕಾಯಿಗಳಾಗಿ ಉಳಿಸಿಕೊಂಡು ಆಕಾಶದ ಹಾನಿ, ಇವೆಲ್ಲವೂ ಇನ್ನು ಈ ಓಝೋನ್ ಪದರ ತೆಳುವಾಗಿ ಈ ಪರಿಸರದ ಒಂದು ಹವಾಮಾನದಲ್ಲಿ ಏರುಪೇರು ಇವೆಲ್ಲವನ್ನೂ ಕಾಣ್ತಾ ಇದ್ದೇವೆ. ಆದರೆ ಈ ಪಂಚ ಮಹಾಭೂತಗಳಾದ ಭೂಮಿ, ಆಕಾಶ, ವಾಯು, ಜಲ, ಅಗ್ನಿ ಇವುಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಯೋಜನೆ ರೂಪಿಸಿಕೊಂಡು ಆಚರಣೆಗೆ ತಂದಿದ್ದರೆ ಈಗ ಆಗುತ್ತಿರುವ ಅತಿವೃಷ್ಟಿ, ಅನಾವೃಷ್ಟಿ, ಮೇಘಸ್ಫೋಟ, ಸುನಾಮಿ, ಕಾಡ್ಗಿಚ್ಚು, ಭೂಕಂಪ, ತಾಪಮಾನ ಏರಿಕೆ ನಿಯಂತ್ರಣದಲ್ಲಿ ಇರುತ್ತಿತ್ತು ಎಂದು ನನ್ನ ಅನಿಸಿಕೆ. ಈ ಮುಂದಿನ ಕರಾಳ ಪರಿಸ್ಥಿತಿಯ ವಿಚಾರವಾಗಿಯೇ 74ರಲ್ಲಿ ಅಂದರೆ 52 ವರ್ಷಗಳ ಹಿಂದೆ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯವರು ವಿಶ್ವ ಪರಿಸರ ದಿನವನ್ನು ಜನರಲ್ಲಿ ಒಂದು ಅರಿವು ಮೂಡಿಸುವ ಸಲುವಾಗಿ ಮಾಡಿದರು. ಅದರೊಂದಿಗೆ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಈ ವೈದ್ಯರು, ಆರೋಗ್ಯ ಕ್ಷೇತ್ರದವರು ಅನೇಕ ಮಾಹಿತಿ ಹಾಗೂ ಜಾಗೃತಿ ಫಲಕಗಳು ಅಳವಡಿಸಿ ಇದರ ಅರಿವು ಮೂಡಿಸುವ ಪ್ರಯತ್ನ ನಿರಂತರವಾಗಿ ನಡೀತಾನೆ ಇದೆ. ಹಸಿರೇ ಉಸಿರು ಉದಾಹರಣೆಗಾಗಿ ಕೆಲವನ್ನು ಹೇಳುವುದಾದರೆ, ಹಸಿರೇ ಉಸಿರು, ಊರಿಗೊಂದು ವನ, ಕೆರೆ, ಪರಿಸರ ಉಳಿದರೆ ಮಾನವನ ಉಳಿವು, ಇಲ್ಲವಾದರೆ ಅಳಿವು, ನೀರಿನ ಮಿತ ಬಳಕೆಯ ಬಗ್ಗೆ ಕೂಡ, ನೀರು ಜೀವಜಲ, ಇದನ್ನು ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ನಾವು ಉಳಿಸೋಣ. 52 ವರ್ಷದಿಂದ ಮಾಡುತ್ತಿರುವ ಪ್ರಯತ್ನ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಇನ್ನು ಹೀಗೆ ಮುಂದೆ ಬರೆದರೆ ಮಾನವನ ಬದುಕು ದುಸ್ತರವಾಗಲಿದೆ. ಅನೇಕ ಪ್ರಾಣಿ ಪಕ್ಷಿ ಸಂಕುಲಗಳು ಅಳಿದಿವೆ. ಈ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಯಾಗಬೇಕು. ಪರಿಸರವು ಪಂಚ ಮಹಾಭೂತಗಳಿಂದ ಮಾಡಲ್ಪಟ್ಟಂತೆ ನಮ್ಮ ಮಾನವ ಶರೀರವು ಪಂಚ ಮಹಾಭೂತಗಳಿಂದಲೇ ನಿರ್ಮಿತವಾಗಿದೆ. ಇದರ ಏರುಪೇರು ನಮ್ಮ ಆರೋಗ್ಯದ ಏರುಪೇರಿಗೂ ಕಾರಣವಾಗುತ್ತದೆ. ವಾಯು ಮಾಲಿನ್ಯದಿಂದ ಶ್ವಾಸಕೋಶಗಳ ಕ್ಯಾನ್ಸರ್, ಟ್ಯೂಬರ್ಕ್ಲೋಸಿಸ್ ಮುಂತಾದವುಗಳು ಕಾಣಬಹುದು. ನೀರಿನ ಮಾಲಿನ್ಯದಿಂದ ವಾಂತಿ, ಭೇದಿ, ಟೈಫಾಯ್ಡ್ ಮುಂತಾದ ರೋಗಗಳು ಕಾಣಿಸ್ತವೆ. ಇನ್ನು ಪರಿಸರ ಅರಿವಿಲ್ಲದೆ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಲ್ಲಲ್ಲಿ ಮಳೆ ನೀರು ತಿಪ್ಪೆಗುಂಡಿಗಳಲ್ಲಿ ನಿಂತು ಮಲೇರಿಯಾ, ಡೆಂಗು ಮುಂತಾದ ರೋಗಗಳಿಗೆ ಕಾರಣವಾಗುತ್ತಿವೆ. ಪರಿಸರ ಪ್ರಜ್ಞೆ ನಮ್ಮಲ್ಲಿ ಬೇಕೇ ಬೇಕು. ಮನೆಯ ಕಸ ಎಲ್ಲೆಂದರಲ್ಲಿ ಚೆಲ್ಲಿ ಬೆಂಕಿ ಹಚ್ಚೋದು ಮುಂತಾದವುಗಳಿಂದ ಅದರಲ್ಲಿರುವ ಪ್ಲಾಸ್ಟಿಕ್ ಸುಟ್ಟು ಈ ಡಯಾಕ್ಸಿನ್ ಎಂಬ ಹಾನಿಕಾರಕ ಅನಿಲ ಉತ್ಪತ್ತಿಯಾಗಿ ಅದರಿಂದ ಕ್ಯಾನ್ಸರ್ ಕೂಡ ಬರಬಹುದು. ಇನ್ನು ಇದರಿಂದ ಗರ್ಭಿಣಿಯರಲ್ಲಿ ಅಂಗವಿಕಲ ಮಕ್ಕಳ ಹುಟ್ಟುವಿಕೆಗೂ ಕಾರಣವಾಗಬಹುದು. ಇತ್ತೀಚೆಗೆ ನಾವು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ 17 ದಿನಗಳ ಪ್ರವಾಸ ಹೋಗಿದ್ದೆವು. ಅಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾತೇ ಇಲ್ಲ. ಹೋಟೆಲ್ಗಳಲ್ಲಿ ನಮಗೆ ಕಾಜಿನ ಬಾಟ್ಲಿ ಮತ್ತು ಗ್ಲಾಸ್ಗಳಲ್ಲಿ ನೀರು ಕೊಡ್ತಿದ್ದರು. ಎಲ್ಲಿಯೂ ತಿಪ್ಪೆಗುಂಡಿ ಆಗಲಿ ರಸ್ತೆಯ ಮೇಲೆ ಕಸ ಕಾಣಲೇ ಇಲ್ಲ. ಅವರ ಸ್ನಾನಕ್ಕೆ ಬಳಸುವ ನೀರನ್ನೇ ಕುಡಿಯಲು ಬಳಸುತ್ತಾರೆ.
ಪ್ರತಿ 2 ಗಂಟೆಗಳಿಗೊಮ್ಮೆ ನಮಗೆ ಪ್ರವಾಸದಲ್ಲಿ ಪೆಟ್ರೋಲ್ ಬಂಕ್ ಹತ್ತಿರ ನಿಲ್ಲಿಸಿ ಟಾಯ್ಲೆಟ್ ಬ್ರೇಕ್ ಅಂತ ಕೊಡ್ತಾ ಇದ್ದರು. ಬಹಿರ್ದೇಶೀಯ ಅವಕಾಶವೇ ಇಲ್ಲ. ನಮ್ಮ ದೇಶ ಈ ಮಟ್ಟ ಮುಟ್ಟಲು ಪ್ರತಿಯೊಬ್ಬ ಭಾರತೀಯ ಪರಿಸರ ಸ್ನೇಹ ಬದುಕು ಕಟ್ಟಿಕೊಳ್ಳಬೇಕು. ಆಗ ಮಾತ್ರ ಸಾಧ್ಯ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ. ದಿನವೂ ಪರಿಸರ ದಿನ ನಮ್ಮದಾಗಬೇಕು. ಬರೀ ಒಂದು 5ನೇ ತಾರೀಕು ಜೂನ್ ಅಲ್ಲ, ಪ್ರತಿದಿನವೂ ನಾವು ಪರಿಸರದ ಒಂದು ಪ್ರಜ್ಞೆ ನಮ್ಮಲ್ಲಿ ಇಟ್ಕೊಂಡು ಈ ಮುಂದಿನ ದಿನಗಳಲ್ಲಿ ಆಗುತ್ತಿರುವ ಅನಾಹುತಗಳನ್ನು ತಕ್ಕ ಮಟ್ಟಿಗೆ ತಡೆಯಬಹುದು ಅಂತ ನನ್ನ ಅನಿಸಿಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಭಾರತೀಯ ವೈದ್ಯಕೀಯ ಸಂಘದ ಪದಾಧಿಕಾರಿಗಳು ಹಾಗೂ 90.4 FM ಗ್ರಾಮೀಣ ಭಾರತೀಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಮತ್ತು ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡು. ಪರಿಸರ ಜಾಗೃತಿ ಹಾಗೂ ನಮ್ಮ ಆರೋಗ್ಯದ ಕುರಿತು ಅತ್ಯಂತ ಅಮೂಲ್ಯವಾದ ಮಾಹಿತಿ ನೀಡಿದ ಗಂಗಾವತಿಯ ಹೆಮ್ಮೆಯ ವೈದ್ಯರಾದ ಡಾಕ್ಟರ್ ಸುಲೋಚನಾ ಚಿನಿವಾಲರವರಿಗೆ ನಮ್ಮ ಸಮುದಾಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮೇಡಮ್ ಅವರ ಮಾತುಗಳು ನಮ್ಮಲ್ಲಿ ಪರಿಸರದ ಬಗ್ಗೆ ಹೊಸ ಜಾಗೃತಿ ಮೂಡಿಸಿದೆ ಎಂಬ ಭರವಸೆ ನಮಗಿದೆ. ಇಂದಿನ ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಪ್ರಕೃತಿಯನ್ನು ರಕ್ಷಿಸೋಣ, ಆರೋಗ್ಯವಾಗಿರೋಣ. ನಿರಂತರವಾಗಿ ಕೇಳುತ್ತೀರಿ ಕಿಷ್ಕಿಂಧೆಯ ಧ್ವನಿ ಗ್ರಾಮೀಣ ಭಾರತಿ 90.4 FM.